ನಮಸ್ಕಾರ. ದಿನಕ್ಕೊಂದು ಒಳ್ಳೆಯ ವಿಚಾರ ಕೊಡುವಂಥ ಒಂದೊಳ್ಳೆ ಮಾತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಒಂದೊಂದ್ಸತಿ ನಾವು ಏನು ಅನ್ಕೋತೀವೋ ಅದೇ ಆಗ್ಬಿಡತ್ತೆ. ಅರೆ, ನಾನಿನ್ನೂ ಯೋಚನೆ ಮಾಡ್ತಾ ಇದ್ದೆ, ಇದಾಗಲೇ ಆಗೋಯ್ತಾ ಅನ್ಸುತ್ತೆ. ಒಳ್ಳೇದೇನಾದರೂ ಬಯಸ್ತಾ ಇರ್ತೇವೆ, ಜೀವನದಲ್ಲಿ ಅಂಥ ಘಳಿಗೆಗಳು ಬಂದ್ಬಿಡತ್ತೆ. ಕೆಲವೊಮ್ಮೆ ಯಾರಿಗೋ ಸಿಟ್ಟಿನಲ್ಲಿ ಬೈದಿರ್ತೇವೆ, ಆದರೆ ಅದು ನಿಜ ಆಗ್ಬಿಡತ್ತೆ. ನಾವು ಏನೇನು ಯೋಚನೆ ಮಾಡ್ತೀವೋ ಅದನ್ನೆಲ್ಲ ನಿಜವಾಗಿಸುವಂಥ ಒಂದು ಶಕ್ತಿ ಬ್ರಹ್ಮಾಂಡದಲ್ಲಿದೆ ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ದೊಡ್ಡೋರು ಹೇಳ್ತಾ ಇದ್ರು, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಯೋಚನೆ ಮಾಡಿ. ಅಶ್ವಿನಿ ದೇವತೆಗಳು ಎಲ್ಲ ಕಡೆ ಇರ್ತಾರೆ, ತಥಾಸ್ತು ತಥಾಸ್ತು ಅಂತ ಇರ್ತಾರೆ. ನೀವು ಒಳ್ಳೆಯದನ್ನು ಹೇಳಿದ್ರೂ ತಥಾಸ್ತು ಅಂತಾರೆ, ಕೆಟ್ಟದನ್ನು ಹೇಳಿದ್ರೂ ತಥಾಸ್ತು ಅಂತಾರೆ ಅಂತ ನಾವು ಕೆಟ್ಟದೇನಾದರೂ ಮಾತಾಡಿದ್ರೆ ಮೂತಿ ಮೇಲೆ ಏಟು ಕೊಟ್ಟು ನಮ್ಮನ್ನು ತಿದ್ದುತ್ತಾ ಇದ್ರು. ಇಂಥದ್ದೇ ಯೋಚನೆಗಳಿಗೆ ಸಲ್ಲುವಂತಹ ಒಂದು ಕಥೆ ಈಗ. ಒಬ್ಬ ಪ್ರಯಾಣಿಕ ಒಂದು ಕಾಡಿನಲ್ಲಿ ನಡೆದು ಹೋಗ್ತಾ ಇದ್ದಂತೆ. ಆಯಾಸ ಆಗಿತ್ತು. ಒಂದು ಮರದ ಕೆಳಗೆ ಮಲ್ಕೊಂಡಿದ್ದಾಗ ಆಹಾ, ನೆರಳು ಎಷ್ಟು ಚೆನ್ನಾಗಿದೆ, ಈ ನೆರಳಿನಲ್ಲಿ ನಂಗೊಂದು ದಿಂಬು ಹಾಸಿಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ನಂತೆ. ಅವನ ಆಶ್ಚರ್ಯಕ್ಕೆ ಅವನು ಮಲಗಿದ್ದು ಕಲ್ಪವೃಕ್ಷದ ಕೆಳಗೆ. ನೋಡಿದ್ರೆ ಅವನು ಮಲಗಿದ ತಕ್ಷಣ ಅಲ್ಲಿ ಒಂದು ದಿಂಬು ಹಾಸಿಗೆ ಪ್ರತ್ಯಕ್ಷ ಆಗ್ಬಿಡುತ್ತೆ. ಅರೆ, ದಿಂಬು ಹಾಸಿಗೆ ಬಂದ್ಬಿಡ್ತಾ, ನನ್ನ ಕಾಲು ಹೊತ್ತಕ್ಕೆ ಒಬ್ಬ ಶಿಲಾಬಾಲಿಕೆ ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇನ್ನೇನು ಯೋಚನೆ ಮಾಡ್ತಿದ್ದ. ಅಷ್ಟೊತ್ತಿಗೆ ಸುಂದರವಾದ ಹೆಣ್ಣು ಮಗಳೊಬ್ಳು ಕಾಲು ಹೊತ್ತೋದಕ್ಕೆ ಅವನ ಕಾಲು ಹತ್ರನೇ ಬಂದ್ಬಿಟ್ಲು. ಎಲ್ಲ ಆಯ್ತು, ಒಂದು ಸುಖೀ ಭೋಜನ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋ ಹೊತ್ತಿಗೆ ಅಲ್ಲಿ ಮೃಷ್ಟಾನ್ನ ಭೋಜನನೇ ಅವನ ಮುಂದೆ ಸಿದ್ಧವಾಗಿ ಅವನು ಊಟ ಮಾಡೋದಕ್ಕೆ ಕಾಯ್ತಾ ಇತ್ತು. ಚೆನ್ನಾಗಿ ಊಟ ಮಾಡ್ದ. ಆಮೇಲೆ ಅಲ್ಲೇ ಇದ್ದಂಥ ಹಾಸಿಗೆ ಮೇಲೆ ಮಲ್ಕೊಂಡ ಕೂಡ. ಇನ್ನೇನು ಜೊಂಪು ಹತ್ತುತ್ತಾ ಇತ್ತು. ಅಷ್ಟರಲ್ಲಿ ಓಹೋ, ಎಂಥ ಕಾಡಿನಲ್ಲಿ ನಾನು ಮಲಗ್ತಾ ಇದ್ದೀನಿ, ಏನಾದರೂ ಹುಲಿ ಬಂದು ನನ್ನನ್ನು ತಿಂದುಬಿಟ್ರೆ ಅಂತ ಯೋಚನೆ ಮಾಡಿದ್ನಂತೆ. ಮಲ್ಗಿದ್ದಿದ್ದು ಕಲ್ಪವೃಕ್ಷದ ಕೆಳಗೆ, ಅನ್ಕೊಂಡಿದ್ದೆಲ್ಲ ಆಗಲೇಬೇಕಲ್ಲ. ಅಷ್ಟರಲ್ಲೇ ಒಂದು ಹುಲಿ ಬಂದು ಅವನನ್ನು ಬೇಟೆಯಾಡಿ ತಿಂದೇ ಬಿಡ್ತು. ಒಳ್ಳೆ ಯೋಚನೆಗಳನ್ನು ಮಾಡಿದಿದ್ರೆ ಅವನಿಗೂ ಒಳ್ಳೆಯದೇ ಆಗ್ತಾ ಇತ್ತು. ಆದರೆ ಅವನದ್ದೇ ಕೆಟ್ಟ ಯೋಚನೆ ಅವನನ್ನು ಬಲಿ ತಗೋತು. ಜೀವನದಲ್ಲಿ ನಾವು ಕೂಡ ಹಾಗೆ ಒಳ್ಳೆಯದನ್ನು ಯೋಚನೆ ಮಾಡ್ತಾ ಇದ್ರೆ ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ಸ್ ಅನ್ನುವಂಥ ಒಂದು ಮಾತಿದೆ. ಆ ಒಳ್ಳೆಯ ಯೋಚನೆಯ ಬಲದಿಂದ ಇಡೀ ಬ್ರಹ್ಮಾಂಡದ ಅಣುವು ಕೂಡ ಆ ಒಳ್ಳೆಯದನ್ನು ನಮಗೆ ದಕ್ಕಿಸಿಕೊಡೋದಕ್ಕೆ ಹೋರಾಡತ್ತಂತೆ. ಪ್ರತಿಯೊಂದು ಗಾಳಿಯ ಕಣಕ್ಕೂ ಕೂಡ, ಧೂಳಿನ ಕಣಕ್ಕೂ ಕೂಡ ನಮ್ಮ ಆಸೆಗಳನ್ನು ಪೂರೈಸುವಂತಹ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ಬಹಳಷ್ಟು ವರ್ಷ ಕಂಡ ಕನಸುಗಳು ನನಸಾಗಿ ಹೋಗುತ್ತೆ ಬ್ರಹ್ಮಾಂಡದ ಒಂದು ಕೃಪಾ ಕಟಾಕ್ಷದಿಂದ. ಅದೇ ಯಾವಾಗಲೂ ಒಂದು ನಕಾರಾತ್ಮಕ ಯೋಚನೆಯನ್ನು ನಮ್ಮ ಮನಸ್ಸಿನಲ್ಲಿ ಬೆಳೆಸ್ಕೊತಾ ಇದ್ರೆ, ಕೆಟ್ಟದನ್ನು ಯೋಚನೆ ಮಾಡ್ತಾ ಇದ್ರೆ, ಗೊತ್ತಿಲ್ಲದೆ ನಾವು ಕೆಟ್ಟದನ್ನೇ ಆಕರ್ಷಿಸ್ತಾ ಇರ್ತೀವಿ. ಮತ್ತೆ ಮತ್ತೆ ಕೆಟ್ಟದ್ದೇ ಆಗ್ತಾ ಇರುತ್ತೆ. ದಯವಿಟ್ಟು ಜೀವನದಲ್ಲಿ ಒಳ್ಳೆ ಯೋಚನೆಗಳನ್ನು ಮಾಡಿ, ಒಳ್ಳೆ ಕನಸುಗಳನ್ನು ಕಾಣಿ, ಒಳ್ಳೆ ಮಾತುಗಳನ್ನು ಆಡಿ. ಅದರಿಂದ ನಮಗೆ ಇನ್ನೂ ಜಾಸ್ತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಹೀಗೆ ನಾವೆಲ್ಲರೂ ಕೂಡ ನಮ್ಮ ಸುಖ ಸಂತೋಷವನ್ನು ನಾವೇ ಸೃಷ್ಟಿಸ್ಕೋಬಹುದು. ಇಂಥ ಒಂದೊಳ್ಳೆ ಮಾತನ್ನು ನಿಮಗೆ ತಲುಪಿಸಿದಂಥ ಸಾರ್ಥಕತೆ ನನಗಿವತ್ತು. ಇಂಥ ಒಂದೊಳ್ಳೆ ಮಾತಿನ ಕಥೆಗಳನ್ನು ಇನ್ನೂ ಸಾಕಷ್ಟು ಕೇಳೋದಕ್ಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಶ್ವವಾಣಿ ಸ್ಪೆಷಲ್ ಟಿವಿ ಯೂಟ್ಯೂಬ್ ಚಾನಲನ್ನು. ಈಗ ನಾನು ನಿಮಗೆ ವಿದಾಯ ಹೇಳುವಂಥ ಸಮಯ. ರೂಪಾ ಗುರುರಾಜ್.